ಕಸವನ್ನು ಎಲ್ಲಂದ್ರಲ್ಲಿ ಬಿಸಾಡೋದು, ಆಮೇಲೆ ಆಹಾರ ಪದಾರ್ಥಗಳನ್ನು ಬೀದಿಯಲ್ಲಿ ಎಸೆದು ನಾಯಿ, ಹಂದಿ, ಕೋತಿ, ಬೇರೆ ಬೇರೆ ಬಿಡಾಡಿ ದನಗಳು ಇವೆಲ್ಲ ಬಂದು ಉಪಟಳ ಮಾಡುವಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಸೊಳ್ಳೆ, ನೊಣ ಎಲ್ಲ ಉತ್ಪತ್ತಿಯಾಗಿ ನಮಗೆ ಆರೋಗ್ಯ ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನದಂತೆ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಅಂತ ಹೇಳಿಬಿಟ್ಟು ಅಕ್ಟೋಬರ್ 2ರಂದು ಚಾಲನೆ ಕೊಟ್ಟಿದ್ದೀವಿ. ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು, ಕಮ್ಯುನಿಟಿ ಮೊಬಿಲೈಸರು, ಕಮ್ಯುನಿಟಿ ಅಫೇರ್ಸ್ ಆಫೀಸರು ಮತ್ತು ಒಂದಿಬ್ಬರು ಪೊಲೀಸ್ ಸಿಬ್ಬಂದಿ ಸಹಿತ 5 ಜನ ತಂಡದವರು ಇರ್ತಾರೆ. ಯಾರು ಕಸ ಹಾಕ್ತಿದ್ದಾರೆ ಅವ್ರನ್ನ ಅವೇರ್ನೆಸ್ ಮೂಡಿಸಿ ಒಂದ್ಸಲಿ 2 ಸಲ ಹೇಳ್ತೀವಿ. ಇಲ್ಲ ಅಕಸ್ಮಾತ್ ಅವ್ರು ಏನಾದರೂ ಮತ್ತೆ ಪದೇ ಅದೇ ರಿಪೀಟ್ ಮಾಡಿದ್ರೆ ನಾವು ಅವ್ರಿಗೆ ಫೈನು ಇಂಪೋಸ್ ಮಾಡ್ತಾಯಿದ್ದೀವಿ. ಪ್ರತಿದಿನ ನಮ್ಮ ಮನೆ ಹತ್ತಿರ ನಗರಸಭೆಯಿಂದ ಗಾಡಿಗಳು ಬರುತ್ತೆ. ಅದಕ್ಕೆ ಡೈರೆಕ್ಟ್ ನಾವು ಹಸಿ ಕಸ, ಒಣ ಕಸ ಸೆಗ್ರಿಗೇಟ್ ಮಾಡಿ ಡೈರೆಕ್ಟ್ ಗಾಡಿಗೆ ಕೊಟ್ಟರೆ ಗಾಡಿಯವ್ರು ತೊಗೊಂಡು ಹೋಗ್ತಾರೆ. ಖಾಲಿ ಯಾರಿಗೆ ಬರುತ್ತೆ? ಮಕ್ಕಳಿಗೆ, ಮುದುಕರಿಗೆ ಬರುತ್ತಲ್ಲ. ಯಾಕೆ ಬರುತ್ತೆ? ಅವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಆದ್ದರಿಂದ ನಾವು ನಮ್ಮ ನಗರವನ್ನು ನಮ್ಮ ಮನೆ ಥರ ನೋಡ್ಕೋಬೇಕು. ನಮ್ಮ ಮನೇಲಿ ಎಷ್ಟು ಕ್ಲೀನ್ ಆಗಿರುತ್ತೋ ನಗರವನ್ನು ಅಷ್ಟು ಸ್ವಚ್ಛವಾಗಿಡಬೇಕು. ನಮ್ಮ ಮಾಲೂರು ನಗರಸಭೆ ವ್ಯಾಪ್ತಿಯಲ್ಲಿ ಇದುವರೆಗೂ ಸುಮಾರು 35 ಬ್ಲಾಕ್ ಸ್ಪಾಟ್ಗಳನ್ನ ಗುರುತಿಸಿದ್ವಿ. ಎಮ್ಗಲ್ ಕೂರಲ್ ಪಟ್ಟಣ ಪಂಚಾಯತಿ ಇವರೆಗೂ 19 ಬ್ಲಾಕ್ ಸ್ಪಾಟ್ಗಳಿದ್ದು, ನಮ್ಮ ಬಂಗಾರಪೇಟೆನಲ್ಲಿ 25 ಬ್ಲಾಕ್ ಸ್ಪಾಟ್ಸ್ಗಳ ಗುರುತಿಸಿದ್ರು. ನಾವು KGF ನಗರಸಭೆಯಿಂದ ನಮ್ಮದು ಮುಂಚೆ ಬಂದ್ಬಿಟ್ಟು 80 ಬ್ಲಾಕ್ ಸ್ಪಾಟ್ಸ್ ಇತ್ತು. 14 ಬ್ಲಾಕ್ ಸ್ಪಾಟ್ ಕ್ಲಿಯರ್ ಆಗಿದೆ. ಇನ್ನೊಂದು 5 ಉಳ್ಕೊಂಡಿದೆ. ಅದನ್ನು ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ. ಇವಾಗ 15 ಬ್ಲಾಕ್ ಸ್ಪಾಟ್ಸನ್ನು ಕ್ಲಿಯರ್ ಮಾಡಿದ್ದೀವಿ. ಇವಾಗ 40 ಕ್ಲಿಯರ್ ಆಗಿ 40 ಪೆಂಡಿಂಗಲ್ಲಿದೆ. ಪ್ಲಾಸ್ಟಿಕ್ ಬಳಸಿದ್ರೆ ಯಾವ ರೀತಿ ಅನಾನುಕೂಲಗಳಾಗುತ್ತೆ, ಶಾಲಾ ಮಕ್ಕಳಿಗಾಗಲಿ ಅವ್ರ ಮಾರ್ಗದರ್ಶನದಿಂದ ಸುಮಾರು ಗೈಡ್ಲೈನ್ಸ್ ಕೊಟ್ಟು ನಾವು ಈಗ ಎಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಒಂದು 70% ಕಡಿಮೆ ಮಾಡಿದ್ದೀವಿ. 4 ತಿಂಗಳ ನಂತರ ನಮ್ಮ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನಾವೀಗ ನೋಡಿದರೆ ಏಕ ಬಳಕೆ ಪ್ಲಾಸ್ಟಿಕ್ ಬಹಳ ಪರಿಣಾಮಕಾರಿಯಾಗಿ ನಿಷೇಧಿಸಲಾಗಿದೆ. ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಎನ್ನುವ ಗುರಿ ಮುಟ್ಟಲು ಉತ್ಸಾಹದಿಂದ ಮುನ್ನುಗ್ಗುತ್ತಿರುವ ಕೋಲಾರ ಜಿಲ್ಲೆಯ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ದೇಶಕ್ಕೆ ಮಾದರಿಯಾಗುತ್ತಿದೆ. ಇತರೆ ಜಿಲ್ಲೆಯವರಿಗೆ ಸ್ಫೂರ್ತಿಯಾಗುತ್ತಿದೆ. ಕೋಲಾರ ಇತಿಹಾಸದಿಂದಲೂ ಹಲವು ರೀತಿಯಲ್ಲಿ ರಾಜ್ಯಕ್ಕೆ ಮಾದರಿಯಾದ ಜಿಲ್ಲೆ, ಸ್ಫೂರ್ತಿ ನೀಡಿದ ಜಿಲ್ಲೆ. ಈಗ ಇದೇ ಜಿಲ್ಲೆ ಕಸ ವಿಲೇವಾರಿ, ಸ್ವಚ್ಛತೆಯಲ್ಲೂ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದೆ. ಸ್ವಚ್ಛತಾ ಪಡೆಯನ್ನ ಸೈನ್ಯದ ರೀತಿಯಲ್ಲಿ ಸಂಘಟಿಸಿ ಜಾಗೃತಿ ಮೂಡಿಸುತ್ತಿದೆ. ಹ್ಯಾಟ್ಸ್ ಆಫ್ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ. ಸ್ವಚ್ಛತೆ ಅನ್ನೋದು ಅದು ನಿರಂತರವಾದಂಥ ಒಂದು ಪ್ರಕ್ರಿಯೆ, ಒಂದು ದಿನ ಮಾಡಿ ಮುಗಿಸುವಂಥದ್ದಲ್ಲ. ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಸ್ವಚ್ಛತೆ ಅನ್ನೋದು ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಮೌಲ್ಯವಾಗಿ ನಾವು ಪರಿಗಣಿಸಬೇಕು.